ದೊಡ್ಡಮ್ಮನ್ ಟ್ರೈನ್ ಬಂತು ಅಂತ ಕಾಣಿಸುತ್ತೆ. ಓಯ್ ಭತೀಜೆ, ದೊಡ್ಡಮ್ಮನ್ ಜೊತೆ ಸ್ವಲ್ಪ ಹುಷಾರಾಗಿರು. ತುಂಬಾ ಆಟಾಡಿಸ್ತಾಳೆ ನಮ್ ದೊಡ್ಡಮ್ಮ. ಯಾಕೆ ಅಜ್ಜಿಯಲ್ಲಿ ಅಂತದ್ದೇನಿದೆ? ನಿನಗ್ ಜಲ್ದಿನೇ ಗೊತ್ತಾಗುತ್ತೆ. ಓ, ಟ್ರೈನ್ ಬಂತು ಅಂತ ಕಾಣಿಸುತ್ತೆ. ಓಹೋ, ನಮಸ್ಕಾರ ದೊಡ್ಡಮ್ಮ. ನಮಸ್ಕಾರ. ಒಳ್ಳೆದಾಗ್ಲಿ. ವಾವ್ ಅಜ್ಜಿ, ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಇನ್ನೇನ್ ಮತ್ತೆ ಬಾದಾಮಿ ತಿಂದು ಶಕ್ತಿಶಾಲಿ ಆಗಿದೆ ನನಗೆ ಗೊತ್ತಾಯ್ತಾ? ಈ ಸಾಮಾನೆಲ್ಲ ತಗೊಂಡೋಗಕ್ಕೆ ಒಬ್ಬನ್ ಕೂಲಿನ ಕರಿತೀನಿ. ಅಯ್ಯೋ, ಕೂಲಿ ಯಾಕ್ಬೇಕು? ಇಷ್ಟೇ ಅಲ್ವಾ ಸಾಮಾನಿರೋದು, ನೀನೊಬ್ನೇ ತಗೊಂಡೋಗ್ಬೋದಲ್ಲ. ಏನಂತ್ಯ ಅಲ್ವೇನೋ ಮಗನ? ಹೇಗಿದ್ಯಾ ನೀನು? ಚೆನ್ನಾಗಿದ್ದೀನಿ. ಊಟ ಗೀಟ ಮಾಡ್ತೀಯೋ ಇಲ್ವಾ? ಅಂಕಲ್, ನಾನ್ ನಿಮ್ ಸಹಾಯ ಮಾಡ್ತೀನಿ. ಅಯ್ಯೋ, ನೀನಿರೋ ಚಿಕ್ಕ ಹುಡ್ಗ, ಇನ್ನು ಆಟ ಆಡ್ಕೊಂಡಿರೋ ಹುಡ್ಗ, ನಿನ್ಗದೆಲ್ಲ ಆಗೋದಿಲ್ಲ. ಬಾ, ಗೊತ್ತಾಯ್ತಾ? ಇದೇನಿದು? ಏನಾದ್ರು ಗಾಡಿ ಗಿಡಿದ್ಯಾ? ಹೆಂಗೋಗುತ್ತೆ ಅಂತ ನೋಡ್ತೀನಿ. ಸಕ್ಕತ್ತಾಗ ಹೋಗುತ್ತೆ. ತಗೋ. ಅಲ್ಲ, ಇದೇನಿದು? ಎಷ್ಟು ಬೇಗ ಸುಸ್ತಾಗ್ಬಿಟ್ಯಾ? ಸ್ಕೂಟರ್ನ ನಾನೇ ಓಡಿಸ್ತೀನಿ, ಗೊತ್ತಾಯ್ತಾ ನಿಂಗೆ? ಅಜ್ಜಿ, ನೀವ್ ಸ್ಕೂಟರ್ ಓಡಿಸ್ತೀರಾ? ಅಯ್ಯೋ, ಟ್ರಕ್ ರೇಸಿಂಗ್ ನಲ್ಲಿ ನಾನೇ ಯಾವಾಗ ಫಸ್ಟ್ ಬರ್ತಿದ್ದೆ ಗೊತ್ತಾ? ಇನ್ನು ಈ ಸ್ಕೂಟರ್ ಏನ್ ಹೇಳು? ಮತ್ತೆ ನಿನಗಿಂತ ಜಾಸ್ತಿ ಸಾಮಾನ್ ಹುಷಾರಾಗಿ ಇಟ್ಕೋ. ಮತ್ತೆ ಅಯ್ಯೋ, ಬಾಳ ವರ್ಷದ ನಂತರ ಸ್ಕೂಟರ್ ಕೈಗೆ ಸಿಕ್ಕಿರೋದು. ಮರದ ಮೇಲೆ ಮಾಡ್ತೀವಿ ಹ್ಯಾಂಗ್. ಕಳ್ತಂದಲ್ಲಿ ನಂಬರ್ 1 ನಾನ್ ಚಾಕು ಗ್ಯಾಂಗ್. ಮುಂದಿನ ಪೇಟೆ ಬರ್ತಾ ಇದೆ. ನಾನ್ ಚಾಕು ಗ್ಯಾಂಗ್ ರೆಡಿ ಆಗಿರಿ. ಹಿಂಗ್ ಓಡ್ಸೋದು ಸ್ಕೂಟರ್ನ ನಾನ್ ಓಡಿಸ್ದಂಗೆ. ಹೇ ಬಲ್ವಂತ್ ಕಂದ, ಸಾಮಾನೆಲ್ಲ ಹುಷಾರಾಗಿ ಇಟ್ಕೊಂಬಂದ ತಾನೆ. ನಡಿ ನಡಿ, ಒಳಗ್ ನಡಿ. ದೊಡ್ಡಮ್ಮನ್ ಬಾಯಿ ಸರಿ ಆಗಿದೆ. ಅಂಕಲ್, ಅಜ್ಜಿ 3 ಸೂಟ್ ಕೇಸ್ ತಂದಿತ್ತು. ಇಲ್ಲಿ 2 ಇದೆ. 3ನೇದೆಲ್ಲೋಯ್ತು? ಅರೆ, 3ನೇ ಸೂಟ್ಕೇಸ್ ಕಾಣ್ತಿಲ್ಲ. ಈಗೇನ್ ಮಾಡ್ಲಿ ನಾನು? ಅಂಕಲ್, ನಾನು ವಾಪಸ್ ಹೋಗಿ ನೋಡ್ತೀನಿ ಸೂಟ್ ಕೇಸು ರೋಡ್ ಮೇಲೆ ಎಲ್ಲಾದ್ರೂ ಬಿದ್ದೋಯ್ತಾ ಅಂತ. ಆದ್ರೆ ಇದು ಅಜ್ಜಿಗ್ ಮಾತ್ರ ಗೊತ್ತಾಗ್ಬಾರ್ದಷ್ಟೇ. ಗೊತ್ತಾದ್ರೆ ತುಂಬಾ ಕೋಪ ಬರುತ್ತಷ್ಟೇ. ನೀವು ಅವ್ರನ್ನ ಹೆಂಗಾರು ಬಿಸಿ ಇಡಿ, ಓಕೆ? ಓಯ್, ಟೆನ್ಷನ್ ತೊಳ್ಬೇಡ ಪತೀಜೆ. ಅಕಸ್ಮಾತ್ ನಮ್ ದೊಡ್ಡಮ್ಮನ್ ಗೊತ್ತಾದ್ರೆ ಅವ್ರ ಟೆನ್ಷನ್ ತುಂಬಾ ಜಾಸ್ತಿ ಆಗುತ್ತೆ. ಏನಾಯ್ತು ಅಂಕಲ್? ಏನಾದ್ರೂ ಕಳ್ಕೊಂಡ್ರ? ಅದೇನಂದ್ರೆ ಮಗು, ನಾನು ಇವತ್ತು ಬೆಳಗ್ಗೆ ಟ್ರೈನಲ್ಲಿ ಬಂದೆ, ಮನೆಗೆ ಹೋಗ್ತಾ ಇದ್ದೆ. ಟ್ಯಾಕ್ಸಿ ಮೇಲೆ ನಾನು ಸಾಮಾನು ಇಟ್ಟಿದ್ದೆ. ಆದ್ರೆ ಇವಾಗ ನಂದೊಂದು ಸೂಟ್ ಕೇಸು ಕಾಣಿಸ್ತಿಲ್ಲ. ಅದನ್ನೇ ಹುಡುಕ್ತಾ ಇದ್ದೀನಿ, ಇಲ್ಲೆಲ್ಲಾದ್ರೂ ಬಿದ್ಬಿಟ್ಟಿದ್ಯಾ ಅಂತ. ಸೂಟ್ ಕೇಸ್ ಎಲ್ಲಿ ಮಾಯ ಆಗೋಯ್ತು ಈಗ? ಭೂಮಿ ತಿನ್ಬಿಡ್ತಾ ಇಲ್ಲ, ಆಕಾಶ ತಗೊಂಡ್ಬಿಡ್ತಾ? ಈ ಮರದ ಕೊಂಬೆ ಮೇಲೆ ಯಾಕೆ ಈ ತರ ಕೆರೆದಿರೋ ತರ ಇದೆ? ಮತ್ತೆ ಈ ಮರಕ್ಕೆ ಮಾತ್ರ ಈ ತರ ಆಗಿದೆ? ಇಲ್ಲಿರೋ ಯಾವ ಮರಕ್ಕೂ ಈ ತರ ಆಗಿಲ್ವಲ್ಲ? ಏನೋ ಗಡ್ಬಡ್ ಆಗಿದೆ. ಈಗ ಅರ್ಥ ಆಯ್ತು. ಎಲ್ಲವನು ಬಲ್ವಂತು. ಅಲ್ಲ, ಕುಕ್ಕರ್ ಗಿಕ್ಕರ್ ಇಟ್ಟಿದಾನ ಇಲ್ವಾ? ಇನ್ನು ಸೀಟಿನೇ ಹೊಡೆದಿಲ್ಲ. ಇದೇನು? ಸೀಟಿನಾ? ಅರೆ, ಸೀಟಿ ಹೊಡಿತಾನೆ ಇದೆಯಲ್ಲ. ಅರೆ, ಎಲ್ದೇಲ್ ಸಿಕ್ಕಾಕೊಂಡೆ. ಈ ಕುಕ್ಕರ್ ಬೇರೆ ಮುಚ್ತಾ ಇಲ್ವಲ್ಲ, ಏನಂತ ಗೊತ್ತಾಗ್ತಿಲ್ವಲ್ಲ. ಅಯ್ಯ ಭತೀಜಿ,
ದೊಡ್ಡಮ್ಮನ್ ಕಳ್ದೋಗಿರೋ ಸೂಟ್ ಕೇಸ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅಂಕಲ್, ಅಜ್ಜಿದು ಸೂಟ್ ಕೇಸ್ ನಮ್ಗೆ ನಾಳೆ ಸಿಗುತ್ತೆ. ಒಂದು ಕಳ್ಳರ ಗ್ರೂಪ್ ನಮ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಳ್ಳುತ್ತೆ. ಓಯ್ ಬಲ್ವನ್, ನನ್ನ ಸೂಟ್ ಕೇಸ್ ನ ಕಳ್ದು ಹಾಕ್ಬಿಟ್ಟಿಯನೋ ನೀನು? ದೊಡ್ಡಮ್ಮ, ಈಗ ತಂದ್ಬಿಡ್ತೀವ ಅದನ್ನ. ನೀವ್ ಟೆನ್ಷನ್ ತೊಳ್ಬೇಡಿ ದೊಡ್ಡಮ್ಮ. ಸೂಟ್ ಕೇಸ್ ನ ಇವಾಗ ನಾನೇ ವಾಪಸ್ ತಗೊಂಡ್ಬರ್ತೀನಿ, ಗೊತ್ತಾಯ್ತಾ? ದೊಡ್ಡಮ್ಮ, ನೀವ್ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ನಾನಿದೀನಲ್ಲ, ನಾನ್ ತಗೊಂಡ್ಬರ್ತೀನಿ, ಸರಿನಾ? ಅಯ್ಯೋ ಇಲ್ಲ ಇಲ್ಲ, ಒಂದ್ಸಲ ನಿನ್ನ ನಂಬಿ ನಾನ್ ಸೂಟ್ ಕೇಸ್ ಕೊಟ್ಟಿದ್ದೆ. ಈಗ ಮತ್ತೆ ಇನ್ನೊಂದ್ಸಲ ಮೋಸ ಹೋಗಕ್ ಆಗಲ್ಲ. ಇನ್ನೇನ್ ಮತ್ತೆ ನಾನು ಸೂಟ್ ಕೇಸ್ ನಾನೇ ಹುಡ್ಕೊಳ್ತೀನಿ. ಹೋಯ್ ನೀನು. ಅಯ್ಯೋ, ನನಗೆ ಹೇಳ್ತೀಯಾ ಕಳ್ಳ ಎಲ್ ಸಿಗ್ತಾನೆ ಅಂತ? ಅಲ್ಲ, ಇದೇನಿದು? ಇದೆಲ್ಲ ಕರ್ಕೊಂಬಂದಿದ್ಯಾ ನನ್ನನ್ನ? ಎಲ್ಲಿ ಕಳ್ಳ ಸಿಗ್ಬೇಕು ನನಗೆ ಇಲ್ಲಿ? ಹಾ, ಈಗ್ಲೇ ಕಾಣಿಸ್ತಾನೆ ಅಜ್ಜಿ. ಒಂದು ಟ್ಯಾಕ್ಸಿ ಈ ಮರದ ಕೆಳಗಡೆ ಹೋಗೋ ತನಕ ಕಾಯಿರಿ. ಅಲ್ಲಿದೆ ಕಳ್ಳರ ಗ್ರೂಪ್. ಇವರು ಮರದ ಮೇಲೆ ಬಚ್ಚಿಟ್ಕೊಂಡು ಗಾಡಿ ಮೇಲೆ. ಈಗ್ಲೇ ಕಾಣಿಸ್ತಾನೆ ಅಜ್ಜಿ. ಈಗ್ಲೇ ನೋಡ್ತೀನಿ. ಹಾ, ಓಯ್ ಕಳ್ಳ, ನಾನು ಸೂಟ್ ಕೇಸ್ ನನಗ್ ವಾಪಸ್ ಕೊಡು ಬೇಗ. ಮರದ ಮೇಲೆ ಮಾಡ್ತೀವಿ ಹ್ಯಾಂಗ್. ಕಳ್ತನದಲ್ಲಿ ನಂಬರ್ 1 ನಾನ್ ಚಾಕು ಗ್ಯಾಂಗ್. ಅಜ್ಜಿ ಹುಷಾರು, ಮುಂದೆ ನೋಡಿ ಟ್ರಕ್ ಬರ್ತಾ ಇದೆ. ಇಲ್ಲಿದೆ ನಮ್ಮ ಕೆಂಪು ಸೂಟ್ ಕೇಸು. ನೀವು ಕಳ್ರಿಗೆ ಎಷ್ಟು ತಾನೇ ಧೈರ್ಯ ನನ್ನ ಸೂಟ್ ಕೇಸ್ಗೆ ಕೈ ಹಾಕೋದಕ್ಕೆ? ಹಾ, ಅರೆ ಅಜ್ಜಿ, ನಿನ್ ವಯಸ್ಗಾದ್ರೂ ಬೆಲೆ ಕೊಡು. ಸುಮ್ನೆ ಸೂಟ್ ಕೇಸಲ್ಲಿ ಇಡು ಮತ್ತೆ ಹೋಗ್ತಾ ಇರೋ. ಹಾ, ಓಯ್, ನಮ್ ದೊಡ್ಡಮ್ಮನ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನಂತೂ ನಿನ್ನ ಸುಮ್ನೆ ಬಿಡಲ್ಲ. ನನ್ ಬಗ್ಗೆ ಏನು ಗೊತ್ತಿಲ್ಲ ನಿಮ್ಗೆ. ಓಹೋ, ಪೂರ್ತಿ ಫ್ಯಾಮಿಲಿನೇ ಬಂದಿದೆ ಅಂತ ಅನ್ಸುತ್ತೆ. ಇವ್ರಿಗೆ ನಾನ್ ಚಾಕು ಗ್ಯಾಂಗ್ ನ ಕಮಾಲ್ ತೋರಿಸ್ಲೇಬೇಕು. ನಾವು ಮರದ ಮೇಲೆ ನೇತಾಡ್ತೀವಿ ಮತ್ತೆ ಕಳ್ತನ ಮಾಡೋದ್ರಲ್ಲಿ ನಂಬರ್ 1 ನಾನ್ ಚಾಕು ಗ್ಯಾಂಗ್. ಕೊಡಿಲಿ, ಈ ಕಳ್ರಿಗೆ ನನ್ನ ಕಲೆ ಏನು ಅಂತ ತೋರ್ಸಬಿಡ್ತೀನಿ. ಹಾ, ಇನ್ನೇನು? ಒದೆ ಹೋಗು. ಓಯ್ ಭತೀಜೆ, ಒಂದು ಕೋಲ್ ನನ್ಗೂ ಕೊಡು. ಸರಿ, ತಗೊಳ್ಳಿ. ಇವಾಗ ನಿಮ್ಮೆಲ್ಲರಿಗೂ ಒಂದ್ ಒಳ್ಳೆ ಗತಿ ಕಾಣಿಸ್ತೀನಿ ನಾನು. ಈ ಕೋಲ್ ಮುರಿದ್ರೆ ನನಗೇನು ಸಮಸ್ಯೆ ಇಲ್ಲ. ದಾಂಡಿಯಲ್ಲಿ ಎಕ್ಸ್ಪರ್ಟ್ ನಾನು. ಅರೆ, ಏನ್ ಮಾಡ್ತಾ ಇದ್ಯಾ? ಡ್ಯಾನ್ಸ್ ಮಾಡೋದಲ್ಲ, ಅವ್ರಿಗೆ ಹೊಡಿಬೇಕು. ದಾಂಡಿ ಆಡೋಣ ಬನ್ನಿ. ಸಾಕು, ಈಗ ಜಾಸ್ತಿ ಆಯ್ತು. ಈಗ ನಾನು ಸೈಡ್ ತೀರಿಸ್ಕೊಳ್ತೀನಿ. ಬನ್ನಿ. ನಿಮಗೇನಾಯ್ತು? ದಾಂಡಿಯಾ ಇಷ್ಟ ಆಗಿಲ್ವಾ? ಹಾ, ಬಾದಾಮಿ ತಿಂದು ಆರೋಗ್ಯ ಪಡ್ಕೊಳ್ಳಿ. ತಿನ್ನಿ. ಹೇ ದೊಡ್ಡಮ್ಮ, ನೀವಂತೂ ಇವ್ರಿಗೆ ಹೊಡೆದಾಕ್ಬಿಟ್ರಲ್ಲ. ನನಗನ್ಸುತ್ತೆ ನಿಮ್ ಸೂಟ್ ಕೇಸಲ್ಲಿ ಏನೋ ಬೆಳೆ ಬಾಳೋ ವಸ್ತು ಇದೆ ಅಂತ. ಅದಕ್ಕೆ ಅಲ್ವಾ ನೀವು ಕಳ್ಳರಿಗೆಲ್ಲ ಹೊಡೆದಾಕಿದ್ದು? ಅಯ್ಯೋ, ಈಗ್ಲೇ ಹೇಳ್ತೀನಿ.
ಅಯ್ಯೋ ಕಂದ, ಈ ಸೂಟ್ ಕೇಸಲ್ಲಿ ಉಪ್ಪಿನಕಾಯಿ ಇದೆ. ನಾನು ನಿಮಗೋಸ್ಕರ ಅಂತ ನನ್ ಕೈಯಾರೆ ಮಾಡಿರೋದು. ಹಾ, ತಗೊಳ್ಳಿ ತಗೊಳ್ಳಿ, ತಿನ್ನಿ ತಿನ್ನಿ ತಿನ್ನಿ. ವಾವ್ ಅಜ್ಜಿ, ಉಪ್ಪಿನಕಾಯಿ ಅಂತೂ ತುಂಬಾ ಚೆನ್ನಾಗಿದೆ ಗೊತ್ತಾ? ಖಂಡಿತ ಇರುತ್ತೆ. ನಮ್ ದೊಡ್ಡಮ್ಮ ನನ್ಗೋಸ್ಕರ ಮಾಡಿರೋ ಉಪ್ಪಿನಕಾಯಿ ಇದು. ಅಯ್ಯೋ, ಇದಕ್ಕಿಂತ ಬೆಲೆ ಬಾಳುವಂತದ್ದು ಇನ್ನೇನು ಇರೋಕ್ ಸಾಧ್ಯನೇ ಇಲ್ಲ. ರೋಟಿ ರೆಡಿ ಇದೆ, ಮತ್ತೆ ಸಮೋಸನು. ಇದ್ ತಗೊಳ್ಳಿ ಎಲ್ಲ ತಿನ್ನಿ. ಬಂದ್ಬಿಟ್ರು ಎಲ್ಲ ನನ್ನ ಕಿಚನ್ ಅಲ್ಲಿ ತಮಾಷೆ ನೋಡಕ್ಕೆ. ಪೆನ್ ಹಿಡ್ದಿರೋ ಬಾಬಾ ಸರಿಯಾಗಿ ಹೇಳುತ್ತಾರೆ, ಬೀಳ್ತಿರೋನ ಎತ್ತೋದಕ್ಕೆ ಯಾರು ಬರೋದಿಲ್ಲ, ಆದ್ರೆ ಅವನ ಬಗ್ಗೆ ನಗೋದಕ್ಕೆ ಎಲ್ರು ಬರ್ತಾರೆ. ನೋಡಿ, ನಗಿ, ಚಪ್ಪಾಳೆ ತಟ್ಟಿ. ಅರೆ ಏನ್ ವಿಷಯ ಮಿಮಿಕ್ರಿ ಅಣ್ಣ, ತುಂಬಾ ಕೋಪದಲ್ಲಿದ್ದೀರಲ್ಲ. ಇದು ಕೋಪ ಅಲ್ಲ, ಅಣ್ಣನ ಸ್ಟೈಲು. ಇವತ್ತು ನನ್ನ ಅಣ್ಣ. ಹಲೋ, ಹೌದು, ಥ್ಯಾಂಕ್ ಯು. ಜಿಂದಾಬಾದ್ ಜಿಂದಾಬಾದ್, ನನ್ನ ಡಾಬಾ ಜಿಂದಾಬಾದ್. ನನ್ನ ಡಾಬಾದ ಅದೃಷ್ಟ ಚೇಂಜ್ ಆಗ್ತಿದೆ. ಇದು ಬರೀ 1, 2, 3 ಅಲ್ಲ, ಸೀದಾ 5 ಸ್ಟಾರ್ ಆಗತ್ತೆ. ಮಿಮಿಕ್ರಿ, ನೀನ್ ಬೇಕಾದ್ರೆ ಸಿನಿಮಾದಲ್ಲಿ ಸ್ಟಾರ್ ಆಗ್ಬೋದು, ಆದ್ರೆ ನಿನ್ ಡಾಬಾಗೆ 5 ಸ್ಟಾರ್ ಮಾತ್ರ ಸಿಗೋದಿಲ್ಲ, ಗೊತ್ತಾಯ್ತಾ? ಹೇಳ್ಬಿಟ್ರು ಬಲ್ಲ ಸರ್, ಹೇಳ್ಬಿಟ್ರು. ಆದ್ರೆ ಬಲ್ಲ ಸರ್, ಕಾಗೆ ಹೇಳ್ಬಿಟ್ರೆ ಮಾತುಗಳು ಚೇಂಜ್ ಆಗೋದಿಲ್ಲ. ನಿನಗ್ ನೀನೆ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ಏನಿದು ಪಲ್ಲಾಜಿ, ಅವ್ನ್ ನಿಮ್ನ ಕಾಗೆ ಅಂತ ಕರೀತಿದ್ದಾನೆ. ಏನೋ ನಿನ್ನ ಕಾಗೆ ಅಂದ? ಆದ್ರೆ ಮಿಮಿಕ್ರಿ ಅಂಕಲ್, ಈ ಸ್ಟಾರ್ನ ಫುಡ್ ಇನ್ಸ್ಪೆಕ್ಟರ್ನೇ ಕೊಡ್ಬೇಕು. ಹೌದು ಭತೀಜೆ, ಫುಡ್ ಇನ್ಸ್ಪೆಕ್ಟರೇ ಬರ್ತಾ ಇರೋದು ನಮ್ ಡಾಬಾಗೆ. 0 ಸಿಗುತ್ತೆ, 0. ನೀನೇನ್ ಹೀರೋ ಅಲ್ಲ, 0 ನೀನು. ನಿನ್ ಡಾಬಾಗೂ ಕೂಡ 0 ಸ್ಟಾರ್ ಸಿಗುತ್ತೆ. ಏನಿದೆ ಈ ಡಾಬಾದಲ್ಲಿ? ನಗಿ ನಗಿ ತೋರ್ಸಿ ನಿಮ್ 32 ಹಲ್ಲುನ್ನು. ಓಯ್ ಮಿಮಿಕ್ರಿ, ನೀನ್ ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೊಳ್ಬೇಡ, ನಾವು ಮಾಡ್ತೀವಿ ನಿನ್ ಹೋಟೆಲ್ನ 5 ಸ್ಟಾರ್. ಜನರು ನೋಡಿದ್ರೆ ವಾ ಅಂತ ಹೇಳ್ಬೇಕು ನಿನ್ ಹೋಟೆಲ್ ನೋಡಿ. ಪತೀಜೆ, ನಾನ್ ಜಾಸ್ತಿ ಏನ್ ಮಾತಾಡಿಲ್ಲ ಅಲ್ಲ? ಅಂಕಲ್, ನೀವ್ ಹೇಳದ್ಮೇಲೆ ಮಾಡೇ ಮಾಡ್ತೀರಾ. ಇದಾಗಿರುತ್ತೆ ಈ ಡಾಬಾದು ಹೊಸ ಲುಕ್. ಪತೀಜೆ, ನೀನ್ ತುಂಬಾ ಗ್ರೇಟ್. ಚೆನ್ನಾಗಿದೆ ಚೆನ್ನಾಗಿದೆ. ಪೆನ್ ಹಿಡ್ದಿರೋ ಬಾಬಾ ಸರಿಯಾಗಿ ಹೇಳ್ತಾರೆ, ನಿಜವಾದ ಸ್ನೇಹಿತರೆ ಸ್ನೇಹಿತಂಗೆ ಸಹಾಯ ಮಾಡೋದು. ಈ ಡಾಬಾದಲ್ಲಿ 5 ಸ್ಟಾರ್ ಕ್ರಾಂತಿ ಆಗತ್ತೆ. ಒಂದೇ ಸಮೋಸ ಉಳಿದಿದೆ, ಈಗ ನಾನು ಏನ್ ತಿನ್ಲಿ? ಈಗ ಮಿಮಿಕ್ರಿಯ ಡಾಬಾ ಆಗುತ್ತೆ 5 ಸ್ಟಾರ್ ಡಾಬಾ, ಆಮೇಲೆ ಸೆಕ್ಯೂರಿಟಿನೂ ಜಾಸ್ತಿ ಆಗುತ್ತೆ. ಆಮೇಲೆ ಏನ್ ಕದ್ದು ತಿನ್ಲಿ ನಾನು? ಕಾಂಟಿನೆಂಟಲ್ ಚೈನೀಸ್ ಊಟ. ನನಗ್ ನನ್ ದೇಸಿ ಊಟನೇ ಬೇಕಪ್ಪ. ಇಡ್ಲಿ, ವಡೆ, ದೋಸೆ, ಪೂರಿ, ಉಪ್ಪಿಟ್ಟು, ಪೊಂಗಲ್ಲು, ಬೆಣ್ಣೆ ದೋಸೆ, ಪ್ಲೇನ್ ದೋಸೆ, ಮಸಾಲ ದೋಸೆ, ಸೆಟ್ ದೋಸೆ, ಆಲೂ ಪರೋಟ. ಆಹಾ, ನನ್ ಬಾಯಲ್ಲಿ ನೀರ್ ಬಂದ್ಬಿಡ್ತು. ಆಗೋಕ್ ನಾನ್ ಬಿಡೋದಿಲ್ಲ. ಮಿಮಿಕ್ರಿ ಅಣ್ಣನ ದಾಬಾನ 5 ಸ್ಟಾರ್ ಹೋಟೆಲ್ ಆಗೋಕೆ ನಾನ್ ಬಿಡೋದಿಲ್ಲ. ನನ್ನ ಹೆಸರು ಖಾವು ಚೋರ್. ಈ ಹೃದಯ ಕೇಳುತ್ತೆ ಮೋರ್. ಮಿಮಿಕ್ರಿ ಅಂಕಲ್, 5 ಸ್ಟಾರ್ ಹೋಟ್ಲಲ್ಲಿ ಎಲ್ಲಾ ತರ ಊಟಗಳು ಇರ್ಬೇಕು. ಚೈನೀಸ್, ಕಾಂಟಿನೆಂಟಲ್, ಇಟಾಲಿಯನ್, ಮೆಕ್ಸಿಕನ್. ಪತೀಜೆ, ಇದು ದೇಶಗಳ ಹೆಸರು ಅಲ್ಲಂದ್ರೆ ಊಟದ? ಓ ಅಂಕಲ್, ಈ ಊಟಗಳೆಲ್ಲ ಆ ದೇಶದ ಹೆಸರಿಂದಾನೇ ಬರೋದು. ನಾನಂತೂ ಈ ದೇಶದ ಹೆಸರುಗಳು ಕೂಡ ಕೇಳಿಲ್ಲ. ಊಟ ಅಂತೂ ದೂರದ ವಿಷಯ. ಯೋಚನೆ ಮಾಡ್ಬೇಡಿ ಮಿಮಿಕ್ರಿ ಅಂಕಲ್, ನಾನು ಇಂಟರ್ನೆಟ್ ಅಲ್ಲಿ ನೋಡಿ ನಿಮ್ಗೆ ರೆಸಿಪಿ ಹೇಳ್ತೀನಿ. ನೀವು ಅವುಗಳ ತರನೇ ಊಟನ ತಯಾರು ಮಾಡಿ. ಸರಿ. ಸಿಕ್ತು. ಸರ್ ನಮಸ್ಕಾರ ಸರ್, ಮಿಮಿಕ್ರಿ ಸರ್. ನಾನು ನಿಮ್ಮ ಅಸಿಸ್ಟೆಂಟು ಚಿಂಗ್ ಚಾಂಗ್ ಚೂ. ಅಯ್ಯೋ, ತಗೊಳ್ಳಿ ಚೆನ್ನಾಗಿದೆ. ನಾವು ಇವನ್ನ ಹಾಟ್ ಬಾಕ್ಸ್ ನಲ್ಲಿ ಇಡೋಣ, ಯಾಕಂದ್ರೆ ಫುಡ್ ಇನ್ಸ್ಪೆಕ್ಟರ್ ಬರೋ ತನಕ ಇವು ಬಿಸಿಯಾಗಿರ್ತವೆ. ನನ್ನ ಹೆಸರು ಖಾವು ಚೋರ್.
ಈ ಹೃದಯ ಕೇಳುತ್ತೆ ಮೋರ್. ಎಲ್ಲ ಊಟ ತಿನ್ಬಿಡ್ತೀನಿ. ನಿಮಗೆ ಹೇಗ್ 5 ಸ್ಟಾರ್ ಸಿಗುತ್ತೆ? ಈಗ್ಲೇ ನಿಮ್ಮನ್ನ ಕುಡಿಸ್ತೀನಿ ನಾನು. ಹಲೋ, ಹೇಳಿ, ಬಂದ್ಬಿಟ್ರಾ? ಸರಿ ಸರಿ ಸರಿ, ನನ್ನ ಬಂದ್ಬಿಡಿ 5 ನಿಮಿಷನಾ? ಇಲ್ಲ ನನ್ನಂದ್ರೆ ಅಲ್ಲ, ಸರಿ ಸರಿ ಆಯ್ತು, ಬನ್ನಿ ಬಂದ್ಬಿಟ್ಟ ಈ ಇನ್ಸ್ಪೆಕ್ಟ್ರು ಬಂದ್ಬಿಟ್ಟ. ನನ್ನ ಡಾಬಾ ನೋಡಿ ನಾಗೋದಕ್ಕೆ. ಏನ್ ಮುಖ ತೋರಿಸಿ ಅವ್ನಿಗೆ? 5 ಸ್ಟಾರ್ ಬಂದು 0 ಸ್ಟಾರ್ ಕೊಡ್ತಾನೆ ನನ್ನ ಡಾಬಕ್ಕೆ. ಈಗ ಬಂತಲ್ವಾ ಒಂಟಿ ಬೆಟ್ಟದ ಕೆಳಗೆ. ಮಿಮಿಕ್ರಿ ಅಂಕಲ್, ಕಷ್ಟಪಟ್ಟು ಮಾಡಿದ್ರೆ ಏನು ವೇಸ್ಟ್ ಆಗಲ್ಲ. ಮತ್ತೆ ಕಷ್ಟಪಡೋರ್ದು ಯಾವತ್ತೂ ಸೋಲಿರಲ್ಲ, ಗೊತ್ತಾ ಅಂಕಲ್? ಓಯ್ ಭತೀಜೆ, ಇದೆಲ್ಲ 5 ನಿಮಿಷದಲ್ಲಿ ಹೇಗ್ ಸರಿ ಹೋಗುತ್ತೆ? ಕೇಳಿಸ್ಕೊಳ್ಳಿ ಎಲ್ಲಾರು, ಇಲ್ಲಿರೋರ್ಗೆ ಎಲ್ಲಾರ್ಗೂ ಒಂದು ಆಫರ್ ಇದೆ. ನೀವು ಡಾಬಾ ಮುಂಚೆ ಹೇಗಿತ್ತೋ ಹಾಗೆ ಮಾಡ್ಬಿಟ್ರೆ ನಿಮ್ಗೆ ಒಂದು ಪಾಸ್ ಸಿಗುತ್ತೆ. ಓಯ್ ಭತೀಜೆ, ನೀನಂತೂ ಒಳ್ಳೆ ಕೆಲಸ ಮಾಡಿದ್ಯಾ. ಆದ್ರೆ ಎಲ್ಲ ಕಾಂಟಿನೆಂಟಲ್ ಊಟ ಹಾಳಾಗೋಯ್ತಲ್ಲ, ಅವ್ರಿಗೇನ್ ತಿನ್ಸೋದು? ಮತ್ತೆ ಅವ್ರಿಗೇನು ಸಮೋಸ ಮತ್ತೆ ಆಲೂ ಪರೋಟ ತಿನ್ಸೋದಾ? ಯೋಚನೆ ಮಾಡ್ಬೇಡಿ ಮಿಮಿಕ್ರಿ ಅಂಕಲ್, ಆ ಐಡಿಯಾನು ಇದೆ ನನ್ನ ಹತ್ರ. ಅಂಕಲ್, ನೀವು ಸರ್ವಿಸ್ ವೇಟರ್ ಆಗ್ತೀರಾ, ಮತ್ತೆ ನಾನು ಆರ್ಡರ್ ತಗೋತೀನಿ. ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಮಿಮಿಕ್ರಿ ಅಂಕಲ್ ಅವರ ಡಾಬಾಗೆ ನಿಮ್ಗೆ ಸ್ವಾಗತ. ಅಂಕಲ್, ನೀವು ಇವ್ರಿಗೆ ಸ್ವಾಗತ ಕೋರಲ್ವಾ? ಟಿಡಿನ್ ಟಿನ್ ಟಿಡಿನ್ ಟಿಡಿನ್ ಟಿನ್ ಟಿಡಿನ್ ಟಿಡಿನ್ ಟಿನ್ ಟಿಡಿನ್ ಟಿಡಿನ್ ಟಿನ್ ಟಿಡಿನ್. ಹಲೋ ಸರ್, ನಮಸ್ಕಾರ. ಇದು ನಿಮಗಾಗಿ ರಿಫ್ರೆಶಿಂಗ್ ಎಳ್ನೀರ್ ತಂದಿದ್ದೀನಿ. ನಿಮಗೋಸ್ಕರನೇ ಸರ್. ಕುಡಿದ್ ಹೇಳಿ ಹೇಗಿದೆ ಅಂತ. ಇನ್ನು ಆಟ ತುಂಬಾ ಬಾಕಿ ಇದೆ ಗೆಳೆಯ. ಅಷ್ಟು ಸುಲಭವಾಗಿ ನಿಮ್ಗೆ 5 ಸ್ಟಾರ್ ಸಿಗೋದಿಲ್ಲ. ಸರ್, ನಾನ್ ನಿಮ್ಗೆ ಸ್ಟಾರ್ಟರ್ಸ್ ತಗೊಂಬರ್ಲಾ? ನನ್ನ ಹೆಸರು ಖಾವು ಚೋರ್. ಈ ಹೃದಯ ಕೇಳುತ್ತೆ ಮೋರ್. ಎಲ್ಲಿಂದ ಬರುತ್ತೆ ಇವರು ಆರ್ಡರ್ ಮಾಡಿದ್ರೆ ಊಟ? ಒಂದು ಹೇಳು ನನ್ಗೆ, ನಿಮ್ ಹೋಟ್ಲಲ್ಲಿ ತಿನ್ನೋದಕ್ಕೆ ಸ್ಪೆಷಲ್ ಸ್ಟಾರ್ಟರ್ಸ್ ಏನೇನ್ ಸಿಗತ್ತೆ ಹೇಳು. ಆಕ್ಚುಲಿ ತುಂಬಾ ಒಳ್ಳೆ ಡಿಶಸ್ ಇದೆ, ಆದ್ರೆ ನಮ್ ಹೋಟ್ಲ್ ಸ್ಪೆಷಲ್ ಕ್ರಂಚಿ ಟ್ರಯಾಂಗುಲರ್ ಬಟ ಔಟ್ ಸೈಡ್ ಮತ್ತೆ ಮಟ ಪೊಟೇಟೋ ಸ್ಪೈಸಿ ಮಿಕ್ಸ್ಚರ್ ಇನ್ ಸೈಡ್. ದಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್. ತಗೊಂಬಾ. ಭತ್ತೀಜೆ, ಇದೇನು ಆರ್ಡರ್ ತಗೊಂಡ್ಬಿಟ್ಟೆ? ಕ್ರಂಚಿ ಟ್ರಯಾಂಗುಲರ್ ಬಟ ಔಟ್ ಸೈಡ್ ಮತ್ತೆ ಮಟ ಪೊಟ್ಯಾಟೊ ಸ್ಪೈಸಿ ಮಿಕ್ಸ್ಚರ್ ಇನ್ ಸೈಡ್. ಅಂದ್ರೆ ಸಮೋಸ, ದೇಸಿ ಊಟ ಇನ್ 5 ಸ್ಟಾರ್ ಸ್ಟೈಲ್. ವಾ ಭತೀಜೆ, ಆಂಗ್ಲ ಭಾಷೆಯಲ್ಲಿ ದೇಸಿ ಊಟ ಹೇಳ್ಬಿಟ್ಟೆ. ಇದೇನಿದು? ಇದು ನಮ್ಮ ಡಾಬಾದ ಸ್ಪೆಷಲ್ ಫ್ಲೈಯಿಂಗ್ ಸರ್ವಿಸ್. ನಾವು ಪ್ರತಿಯೊಂದನ್ನು ಗಾಳಿಗೆ ಎಷ್ಟು ಸರ್ವ್ ಮಾಡ್ತೀವಿ. ಎಂಟರ್ಟೈನ್ಮೆಂಟ್, ನಿಮಗೆ ಗೊತ್ತಾ? ಸಮೋಸ ಏನೋ ಗರಂ ಆಗಿದೆ ಗೆಳೆಯ, ಆದ್ರೆ ಅಷ್ಟು ಸುಲಭವಾಗಿ 5 ಸ್ಟಾರ್ ಸಿಗಲ್ವಲ್ಲ ಗೆಳೆಯ. ಮೇನ್ ಕೋರ್ಸ್ ಮತ್ತೆ ಡೆಸರ್ಟ್ ಅಲ್ಲಿ ಏನೇನಿದೆ ಹೇಳು ನೋಡೋಣ. ಮೇನ್ ಕೋರ್ಸ್ ಅಲ್ಲಿ ಸೂಪರ್ ಆಗಿರೋ ಡಿಶಸ್ ಇದೆ, ಆದ್ರೆ ನಮ್ ಸ್ಪೆಷಲ್ ದೇಸಿ ಪಿಜ್ಜಾ, ಪೊಟೇಟೊ ಗ್ರೇನ್ ಬೇಸ್ ಪಿಜ್ಜಾ ವಿತ್ ಬಟರ್ ಗಾರ್ಲಿಕ್ ಟಾಪಿಂಗ್ ಅಂಡ್ ಕರ್ಡ್. ಹಾಗಿದ್ರೆ ತಗೋಬಾ. ಇದೇ ನಮ್ಮ ದೇಸಿ ಆಲೂ ಪರಾಟ ಮತ್ತೆ ಬೆಣ್ಣೆ. ಮತ್ತೆ ನಮ್ಮ ಡೆಸರ್ಟ್ಸ್ ಏನಂದ್ರೆ ಮೆರಿಗೋ ರೌಂಡ್, ರೌಂಡ್ ಅಂಡ್ ರೌಂಡ್ ಕ್ರಂಚಿ ಸ್ವೀಟ್ಸ್ ಅಂಡ್ ಫ್ರೈಡ್ ಬ್ಯಾಟರ್ ವಿತ್ ಶುಗರಿ ಸ್ವೀಟ್ ಲಿಕ್ವಿಡ್ ಇನ್ಸೈಡ್. ಮಿಮಿಕ್ರಿ ಅಂಕಲ್, ಜಿಲೇಬಿ ತಗೊಂಬನ್ನಿ. ವಾಹ್, ಮಜಾ ಬಂತು ಗೆಳೆಯ. ಈ ಡಾಬಾಗ್ ಸಿಗ್ತಾ ಇದೆ 5 ಸ್ಟಾರು, ಅಂದ್ರೆ 5 ಸ್ಟಾರ್ಸ್.
ಒಂದ್ ಛತ್ರಿನ ತಗೊಂಡ್ ಬನ್ನಿ. ಅರೆ ಇಲ್ಲ. ಅಂಕಲ್ ಬಂದೂಕ್ನಿ ಅವರೇ ರೆಡಿ? ರೆಡಿ. ಬಹದ್ದೂರ್ ಅಂಕಲ್ ಬ್ರೇಕ್ ಹಾಕಿ. ಅಯ್ಯ ಲಗೋನ ತೆಗೀರಿ ಛತ್ರಿನ. ಅದು ತಗೊಳ್ಳಿ, ಇಲ್ಲಿದೆ. ಕೆಟ್ಟದ್ ಮಾಡಿದವ್ರಿಗೆ ಕೆಟ್ಟದೇ ಆಗೋದು ಹೆಂಗೆ ಅಂಕಲ್? ಹಾ ಹೌದು ಭತೀಜ.